ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು. ಈ ಸಂಬಂಧ ಮಾತಾಡೋಕ್ಕೆ ದೂರದಂತಹ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಮ್ ನಮ್ಮ ಜೊತೆ ಇದೆ. ಸರ್ ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ಸಂತೋಷ. ಇದು ಕೊಡ್ತಾರಾ ಇಲ್ಲೋ ಅನ್ನೋದು ಆ ಒಂದು ಗೊಂದಲ ಇದ್ದಿದ್ದು ಕೊಟ್ಟಿದ್ದಾರೆ. ನಾನು ಓದಿದ್ದೀನಿ, ಅದರಲ್ಲಿ ಸ್ಫುಟತೆ ಇದೆ, ಸ್ಪಷ್ಟತೆ ಇದೆ, ಕಾನೂನಾತ್ಮಕವಾಗಿದೆ. ನನಗೇನು ತಪ್ಪು ಕಂಡು ಬಂದಿಲ್ಲ. ಅದರಲ್ಲಿ ತಪ್ಪಿದ್ದರೆ ಅವರು ಸಿ ಎಮ್ ಅವ್ರ ಕಡೆ ವಾದಾಡೋಕ್ಕೆ ವಕೀಲರು ಇರ್ತಾರೆ, ಅವರು ದೇ ವಿಲ್ ಪ್ರೆಸೆಂಟ್ ಇಟ್, ಕೋರ್ಟ್ ಮುಂದೆ ತರ್ತಾರೆ. ಆಗ ನಾವು ಅದಕ್ಕೆ ಏನು ಉತ್ತರ ಕೊಡಬೇಕು, ನನ್ನ ಕಡೆಯಿಂದ ನನ್ನ ಪ್ರಶ್ನೆ ಬಂದಾಗ ಮಾತ್ರ ಮಾತಾಡ್ತೀನಿ. ಈ ಗವರ್ನರ್ಗೆ ಪಾರ್ಟಿ ಮಾಡಲೇಬೇಕಲ್ಲ, ಅವ್ರು ಸೆಕ್ರೆಟರಿ ಮಾಡಿರ್ತಾರೆ, ಅವರು ಉತ್ತರ ಕೊಡ್ತಾರೆ. ಈಗ ಕೋರ್ಟಲ್ಲೂ ಕೂಡ ಈಗ ಕೇಸ್ ನಡೀತಾ ಇರುವಂಥದ್ದು. ಈ ಒಂದು ಪ್ರಾಸಿಕ್ಯೂಷನ್ ಅಲ್ಲಿ ಯಾವ ರೀತಿಯಾದಂಥ ಹೋರಾಟ ಆಗುತ್ತೆ, ಯಾವ ರೀತಿ? ಈಗ 17A ಪ್ರಾಸಿಕ್ಯೂಷನ್ಗೆ ನಾನು ಇಲ್ಲಿಂದ ಅನುಮತಿ ತೊಗೊಂಡು ಹೋಗಬೇಕು ಅಂತ ಹೈಕೋರ್ಟ್ ಆದೇಶ ಇದೆ. ಅದು ನಾನು ಪೂರ್ಣಗೊಳಿಸಿದ್ದೀನಿ ಆ ರಿಕ್ವೈರ್ಮೆಂಟು. ಈಗ 19ಅಲ್ಲಿ ಬೇಕಾಗಿರೋದು ಕೋರ್ಟ್ ನನಗೆ ಆದೇಶ ಕೊಡಬೇಕು, ಅದಕ್ಕೆ ನಾನು ಕಾದಿರ್ತೀನಿ. ಈಗ ರಾಜ್ಯಪಾಲರು ಮತ್ತೆ ನಿಮ್ಮನ್ನು ಕರೆದಿದ್ದ ಉದ್ದೇಶ ಏನು ಸರ್? ಮತ್ತಷ್ಟು ದಾಖಲೆಗಳನ್ನು ಕೊಡಿ ಅಂತ. ಸ್ಪಷ್ಟತೆ, ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಆ ಕ್ಲಾರಿಟಿ ನನಗೆ ಸಿಕ್ತು, ಅವ್ರಿಗೂ ಸಿಕ್ತು, ಸಂತೋಷ. ಸರ್, ಈಗ ಸಿಎಂ ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ನಿಮ್ಮದು? ನಾನು ನೈತಿಕತೆ ಬಗ್ಗೆ ಮಾತಾಡಲ್ಲ. ಅದು ರಾಜಕಾರಣಿಗಳು ಹೇಳಲಿ, ಇವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ನಾನು ಬರೀ ಕಾನೂನು ಅಷ್ಟೇ. ಓಕೆ, ಇದಿಷ್ಟು ಟಿ ಜೆ ಅಬ್ರಾಮ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಅಷ್ಟಕ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು. ಈ ಸಂಬಂಧ ಮಾತಾಡೋಕ್ಕೆ ದೂರದಂತಹ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಮ್ ನಮ್ಮ ಜೊತೆ ಇದೆ. ಸರ್ ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ಸಂತೋಷ. ಇದು ಕೊಡ್ತಾರಾ ಇಲ್ಲೋ ಅನ್ನೋದು ಆ ಒಂದು ಗೊಂದಲ ಇದ್ದಿದ್ದು ಕೊಟ್ಟಿದ್ದಾರೆ. ನಾನು ಓದಿದ್ದೀನಿ, ಅದರಲ್ಲಿ ಸ್ಫುಟತೆ ಇದೆ, ಸ್ಪಷ್ಟತೆ ಇದೆ, ಕಾನೂನಾತ್ಮಕವಾಗಿದೆ. ನನಗೇನು ತಪ್ಪು ಕಂಡು ಬಂದಿಲ್ಲ. ಅದರಲ್ಲಿ ತಪ್ಪಿದ್ದರೆ ಅವರು ಸಿ ಎಮ್ ಅವ್ರ ಕಡೆ ವಾದಾಡೋಕ್ಕೆ ವಕೀಲರು ಇರ್ತಾರೆ, ಅವರು ದೇ ವಿಲ್ ಪ್ರೆಸೆಂಟ್ ಇಟ್, ಕೋರ್ಟ್ ಮುಂದೆ ತರ್ತಾರೆ. ಆಗ ನಾವು ಅದಕ್ಕೆ ಏನು ಉತ್ತರ ಕೊಡಬೇಕು, ನನ್ನ ಕಡೆಯಿಂದ ನನ್ನ ಪ್ರಶ್ನೆ ಬಂದಾಗ ಮಾತ್ರ ಮಾತಾಡ್ತೀನಿ. ಈ ಗವರ್ನರ್ಗೆ ಪಾರ್ಟಿ ಮಾಡಲೇಬೇಕಲ್ಲ, ಅವ್ರು ಸೆಕ್ರೆಟರಿ ಮಾಡಿರ್ತಾರೆ, ಅವರು ಉತ್ತರ ಕೊಡ್ತಾರೆ. ಈಗ ಕೋರ್ಟಲ್ಲೂ ಕೂಡ ಈಗ ಕೇಸ್ ನಡೀತಾ ಇರುವಂಥದ್ದು. ಈ ಒಂದು ಪ್ರಾಸಿಕ್ಯೂಷನ್ ಅಲ್ಲಿ ಯಾವ ರೀತಿಯಾದಂಥ ಹೋರಾಟ ಆಗುತ್ತೆ, ಯಾವ ರೀತಿ? ಈಗ 17A ಪ್ರಾಸಿಕ್ಯೂಷನ್ಗೆ ನಾನು ಇಲ್ಲಿಂದ ಅನುಮತಿ ತೊಗೊಂಡು ಹೋಗಬೇಕು ಅಂತ ಹೈಕೋರ್ಟ್ ಆದೇಶ ಇದೆ. ಅದು ನಾನು ಪೂರ್ಣಗೊಳಿಸಿದ್ದೀನಿ ಆ ರಿಕ್ವೈರ್ಮೆಂಟು. ಈಗ 19ಅಲ್ಲಿ ಬೇಕಾಗಿರೋದು ಕೋರ್ಟ್ ನನಗೆ ಆದೇಶ ಕೊಡಬೇಕು, ಅದಕ್ಕೆ ನಾನು ಕಾದಿರ್ತೀನಿ. ಈಗ ರಾಜ್ಯಪಾಲರು ಮತ್ತೆ ನಿಮ್ಮನ್ನು ಕರೆದಿದ್ದ ಉದ್ದೇಶ ಏನು ಸರ್? ಮತ್ತಷ್ಟು ದಾಖಲೆಗಳನ್ನು ಕೊಡಿ ಅಂತ. ಸ್ಪಷ್ಟತೆ, ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಆ ಕ್ಲಾರಿಟಿ ನನಗೆ ಸಿಕ್ತು, ಅವ್ರಿಗೂ ಸಿಕ್ತು, ಸಂತೋಷ. ಸರ್, ಈಗ ಸಿಎಂ ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ನಿಮ್ಮದು? ನಾನು ನೈತಿಕತೆ ಬಗ್ಗೆ ಮಾತಾಡಲ್ಲ. ಅದು ರಾಜಕಾರಣಿಗಳು ಹೇಳಲಿ, ಇವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ನಾನು ಬರೀ ಕಾನೂನು ಅಷ್ಟೇ. ಓಕೆ, ಇದಿಷ್ಟು ಟಿ ಜೆ ಅಬ್ರಾಮ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಅಷ್ಟಕ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.